ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ ನಾಮಿನೇಷನ್ ನಡೀತಿದೆ. ನಾಮಿನೇಷನಲ್ಲಿ ಆಶ್ಚರ್ಯ ಏನಂದರೆ ಗಿಲ್ಲಿ ರಘು ಅವ್ರನ್ನ ನಾಮಿನೇಟ್ ಮಾಡಿರೋದು. ಇಲ್ಲಿ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಇದು ನಾಮಿನೇಷನ್ ಪ್ರಕ್ರಿಯೆ ಯಾವ ಥರ ಅಂದರೆ, ಬಿಗ್ ಬಾಸ್ ಅವ್ರ ಒಬ್ಬರು ಹೆಸರನ್ನು ಸೂಚಿಸ್ತಾರೆ, ಇವ್ರು ಬಂದು ನಿಂತ್ಕೊಳ್ಳಿ ಅಂತ. ಅವರು ಬಾಲ್ಗಳು ಇಟ್ಟಿರ್ತಾರೆ. ಆ ಬಾಲ್ಗಳ ಮೇಲೆ ಯಾರನ್ನ ನಾಮಿನೇಟ್ ಮಾಡ್ತಾರೆ ಇಬ್ಬರು ನಾಮಿನೇಟ್ ಮಾಡಬೇಕಾಗುತ್ತೆ. ಅವ್ರ ಫೋಟೋನ ಬಾಲ್ ಮೇಲೆ ಅಂಟಿಸ್ಬಿಟ್ಟು ಒಂದು ರೀಸನ್ ಅವ್ರು ಏನಕ್ಕೆ ಮನೆಯಿಂದ ಆಚೆ ಹಾಕೋದಕ್ಕೆ ಇಷ್ಟಪಡ್ತಾರೆ ಅಂತ ಆ ಬಾಲ್ನ ಒದ್ಬಿಟ್ಟು ಫಸ್ಟ್ ರೀಸನ್ ಕೊಡಬೇಕು, ಆಮೇಲೆ ಒದ್ದೆ ಆಚೆ ಹಾಕಬೇಕು ಇದನ್ನು ಬಾಲ್ನ. ಇಷ್ಟು ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ. ಮೊದಲಿಗೆ ಇವ್ರು ಬಂದಿದ್ದಾರೆ, ಗಿಲ್ಲಿ ಬಂದಿದ್ದಾರೆ, ನಂತರ ಧ್ರುವಂತ್, ಧನುಷ್, ಹೀಗೆ ಒಬ್ಬೊಬ್ಬರಾದ್ಮೇಲೆ ಒಬ್ಬರು ಬಂದಿದ್ದಾರೆ. ಇಲ್ಲಿ ಗಿಲ್ಲಿ ಅವರು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ. ಬ್ಲ್ಯಾಕ್ ಶರ್ಟ್ ಇದು ರಿಂಗ್ ಎಲ್ಲ ಹಾಕಿದ್ದಾರೆ. ಮೋಸ್ಟ್ಲಿ ಅದು 100% ಅಲ್ಲಿ ನೀವು ಫುಲ್ಲು ಕುತ್ಕೊಂಡಾಗ ನೋಡ್ಬೋದು. ಎಲ್ಲರೂ ಬ್ಲ್ಯಾಕ್ ಶರ್ಟ್ ಹಾಕಿರೋದು ಇವರು ಹಾಕಿದ್ದಾರೆ. ಧ್ರುವಂತರು ಬ್ಲ್ಯಾಕ್ ಶರ್ಟ್ ಹಾಕಿದ್ರೆ ಅವ್ರ ಮೇಲ್ಗಡೆ ಒಂದು ಇದನ್ನ ಹಾಕ್ಕೊಂಡಿದ್ದಾರೆ, ಜಾಕೆಟ್. ಒಂದೊಂದು ಶರ್ಟ್ ಹಾಕಿದ್ದಾರೆ, ಫುಲ್ ಶರ್ಟು. ಇನ್ನೊಂದು ಬ್ಲ್ಯಾಕ್ ಶರ್ಟ್ ಹಾಕಿರೋದು ರಘು ಸರೇ. ಬಟ್ ರಘು ಸರ್ನೇ ನಾಮಿನೇಟ್ ಮಾಡ್ಕೊಳಕ್ಕಾಗಲ್ಲ. ಇನ್ನು ಧನುಷ್ ಅವರು ವೈಟ್ ಶರ್ಟ್ ಹಾಕಿದ್ದಾರೆ. ಇಲ್ಲಿ ಹುಡುಗ ಗಿಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿದ್ದಾರೆ. ರಘು ಸರ್ ಫೋಟೋನ ಅಂಟಿಸ್ತಿದ್ದಾರೆ. ಇಲ್ಲಿ ಒಂದಂತೂ ಕ್ಲಿಯರ್ ಆಯಿತು, ಗಿಲ್ಲಿ ರಘುನ ನಾಮಿನೇಟ್ ಮಾಡಿದ್ದಾರೆ. ರಾಶಿಕಾ, ಅಶ್ವಿನಿ ಮತ್ತು ರಕ್ಷಿತನ ನಾಮಿನೇಟ್ ಮಾಡಿದ್ದಾರೆ. ರಾಶಿಕಾ ಮತ್ತು ಅಶ್ವಿನಿಯವ್ರನ್ನ ಮಾಡಿದ್ದಾರೆ. ಇನ್ನು ಕಾವ್ಯ ಮೋಸ್ಟ್ಲಿ ರಕ್ಷಿತನ್ ಮಾಡಿರ್ತಾರೆ. ಇನ್ನೊಂದು ಅಶ್ವಿನಿನ ಇಲ್ಲ ಧ್ರುವಂತ್, ಇವರಲ್ಲಿ ಯಾರು ಒಬ್ಬರು ನಾಮಿನೇಟ್ ಮಾಡಿರ್ತಾರೆ ಐ ಥಿಂಕ್, ನನ್ನ ಗೆಸ್ಸಿಂಗ್. ಇನ್ನು ಯಾರಿದೆ, ಅಶ್ವಿನಿ ಮೇಡಮ್ಮು ರಾಶಿಕನ್ ಮಾಡಿರ್ತಾರೆ. ಮೋಸ್ಟ್ಲಿ ರಾಶಿಕಾ ಇಲ್ಲ ರಕ್ಷಿತಾ ಇಲ್ಲ ಧನುಷ್, ಇವ್ರು 3 ಜನದಲ್ಲಿ ಯಾರು ಇಲ್ಲ ರಘು ಸರ್ನೇ ಮಾಡಿರ್ಬೋದು, ಹೇಳೋಕ್ಕಾಗೋದಿಲ್ಲ. ಗಿಲ್ಲಿ, ರಘು ಆ್ಯಂಡ್ ಇನ್ನು ಯಾರಿದ್ದಾರೆ, ರಾಶಿಕಾ, ಇವರಿಬ್ಬರಲ್ಲಿ ಮಾಡಿರ್ತಾರೆ. ರಘು ರಾಶಿಕಾ ಮಾಡಿರ್ತಾರೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಧನುಷು ಧ್ರುವಂತ್ ಮತ್ತು ಅಶ್ವಿನಿಯವ್ರನ್ನ ತಗೊಂಡಿದ್ದಾರೆ. ಕಾವ್ಯ ಮೋಸ್ಟ್ಲಿ ಅಶ್ವಿನಿ ಮತ್ತು ರಕ್ಷಿತನ ತಗೊಂಡಿರ್ತಾರೆ ಗೈಸ್, 100%. ಇಷ್ಟು ಜನ ಧ್ರುವಂತವರು ರಘು ಮತ್ತು ರಕ್ಷಿತನ ತಗೊಂಡಿದ್ದಾರೆ. ಸೊ ಹಿಂಗೆ ತಗೊಂಡಿದ್ದಾರೆ. ಮೋಸ್ಟ್ಲಿ ಇಷ್ಟು ಜನದಲ್ಲಿ ಮೋಸ್ಟ್ಲಿ ಗಿಲ್ಲಿ ಸಲ ನಾಮಿನೇಟ್ ಆಗೋದು ಡೌಟ್ ಅನಿಸ್ತದೆ. ಕಾವ್ಯನೂ ಹೆಂಗೂ ನಾಮಿನೇಟ್ ಆಗೋದು ಡೌಟ್ ಅನಿಸ್ತದೆ ಗೈಸ್. ಅವ್ರು ಡೈರೆಕ್ಟ್ ಫಿನಾಲೆಗೆ ಬರ್ತಾರೆ. ಇವ್ರು ನಾಮಿನೇಟ್ ಮಾಡಲ್ಲ ಅನಿಸ್ತದೆ ಯಾರು ಕೂಡ. ಮೋಸ್ಟ್ಲಿ ಅವರಿಬ್ಬರು ಡೈರೆಕ್ಟ್ ಫಿನಾಲೆಗೆ ಬರ್ತಾರೆ. ಮೋಸ್ಟ್ಲಿ ಬರೀ ಅಶ್ವಿನಿ ಫೋಟೋ, ರಘು ಸರ್ ಫೋಟೋ, ಧ್ರುವಂತ್ ಫೋಟೋ, ಇವ್ರ ಫೋಟೋನ ಧನುಷ್ ಬರ್ತದೆ ಅನ್ಸುತ್ತೆ. ಧನುಷ್ನ ಯಾರು ನಾಮಿನೇಟ್ ಮಾಡೋಂಗೆ ಕಾಣ್ತಿಲ್ಲ. ಇರೋದೇ ಇನ್ನೊಂದು 6-7 ಜನ ಇದ್ದಾರೆ. ಮೋಸ್ಟ್ಲಿ ಇವ್ರನ್ನೇ ನಾಮಿನೇಟ್ ಮಾಡ್ಕೋತಾರೆ. ಒಂದು 3-4 ಜನ ಇವ್ರನ್ನೇ ನಾಮಿನೇಟ್ ಮಾಡ್ಕೋತಿದ್ದಾರೆ. ಸೊ ಇನ್ನು 3 ಜನ ಡೈರೆಕ್ಟ್ ಫಿನಾಲೆಗೆ ಹೋಗೋ ಚಾನ್ಸಸ್ ತುಂಬ ಇದೆ ಅಂತ ನನಗೆ ಅನ್ನಿಸ್ತಿದೆ. ಈಗ ಏನಾಗಿದೆ, ಇಲ್ಲಿ ಒಬ್ರೊಬ್ರು ಕಿತ್ತಾಡ್ಕೊಂಡಿದ್ದಾರೆ. ಕಿತ್ತಾಡ್ಕೊಂಡಿದ್ದಾರೆ, ಇದಕ್ಕೆ ಏನು ರೀಸನ್ನು ಅಂತ ಎಲ್ಲ ಹೇಳ್ತೀನಿ. ಇಲ್ಲಿ ಫಸ್ಟ್ ಯಾರು ತಪ್ಪು ಅಂತ ಕೂಡ ಹೇಳ್ಬಿಡ್ತೀನಿ. ಮೊದಲಿಲ್ಲಿ ರಾಶಿ ಕಡೆ ತಪ್ಪು. ಏನೇನಾಗಿದೆ ಅಂತ ಫಸ್ಟ್ ನೋಡ್ಕೊಬರೋಣ, ವಿಡಿಯೋ ನೋಡೋಣ, ಆಮೇಲೆ ಮಾತಾಡೋಣ. ಪ್ರೋಮೋ ನೋಡಿ. ಹೊರ ಹೋಗುವಂತೆ ಮುಖ್ಯ ದ್ವಾರದ ಕಡೆ ಕಿಕ್ ಔಟ್ ಮಾಡುವ ಮೂಲಕ ಈಗ ರಾಶಿಕಾ ಅವರು ಇವ್ರನ್ನ ಹತ್ರ ಹೇಳ್ತಿದ್ದಾಳೆ, ನಾಮಿನೇಟ್ ಮಾಡಿದ್ದಾರೆ. ಫಸ್ಟು ರೀಸನ್ ಕೊಟ್ಟಿದ್ದಾರೆ. ಅದಕ್ಕೆ ಇವಳು ರಕ್ಷಿತಾ ಕೂಡ ಕೇಳ್ತಿದ್ದಾಳೆ, ಏನು ರೀಸನ್ ಕೊಟ್ಟಲ್ಲ ಅದು ನಂಗೆ ಹೆಂಗೋ ಸರಿ ಅನಿಸಿಲ್ಲ, ಏನು ಹಾಗೆ ಹೀಗೆ ಅಂತ ಕೇಳ್ತಾರೆ. ಅಂದರೆ ಅವಳು ಹೇಳ್ತಿದ್ದಾಳೆ, ಹೊರ ಪೂರ್ತಿಲ್ಲ ನಮ್ಮ ಹತ್ರ ಚೆನ್ನಾಗೇ ಮಾತಾಡ್ತೀಯ, ಅಂದರೆ ಕಿರ್ಚಾಡೋದು, ಹೊಡೆದಾಡೋದು ಎಲ್ಲ ಮಾತು ಕೊಡ್ತಾನೆ ಇರ್ತೀಯ. ಬಟ್ ವೀಕೆಂಡಾಗಿ ಬಂದಾಗ ಮಾತು ಇರಲ್ಲ. ಏನು ಮಾತಾಡಬೇಕು ಅಂತಲೇ ಅರ್ಥ ಆಗಲ್ಲ ನಿನ್ನ ವೀಕೆಂಡಲ್ಲಿ. ಅಂದರೆ ಸುಳ್ಳು ಹೇಳ್ತೀಯ, ಅಂದರೆ ಡವ್ ಮಾಡ್ತಿದ್ಯಾ, ಎಲ್ಲ ಮಾತಾಡೋಕ್ಕೆ ಬಂದ್ರೂ ಏನೂ ಗೊತ್ತಿಲ್ಲದೆ ಮುಗ್ದ ಥರ ಡವ್ ಮಾಡ್ತೀಯ ಅನ್ನೋ ರೀತಿ ಮಾತಾಡಿದ್ದಾರೆ ಇಲ್ಲಿ ರಾಶಿಕಾ ಅವರು. ಆಚೆಗಡೆನೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ. ಅಂದರೆ ಫ್ಯಾಮಿಲಿಯವ್ರು ಬಂದಿದ್ರಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ, ಅಥವಾ ಆಚೆಗಡೆ ಜನಗಳಿಗೂ ಗೊತ್ತಾಗಿದೆ. ನೀನು ಎಷ್ಟು ಮ್ಯಾನಿಕ್ಯುಲೇಟ್ ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ. ಮ್ಯಾನಿಕ್ಯುಲೇಟ್ ಮಾಡಿ ಎಷ್ಟು ನಾಟಕ ಆಡ್ತಿದ್ಯಾ ಈ ಮನೆಯಲ್ಲಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರಕ್ಷಿತ್ ಅವ್ರು ಹೇಳ್ತಿದ್ದಾರೆ, ನಿಮ್ಮ ಮನೆಯವ್ರಿಗೆ ಬಂದಿದ್ರಲ್ಲ ಅವರೆಲ್ಲ ಹೇಳ್ಕೊಟ್ಟಿದ್ದಾರಾ, ಹಿಂಗೆ ಹೇಳು ಆ ಥರ, ರಕ್ಷಿತ ಹಿಂಗೆ ಮಾಡ್ತಾಳೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರಾ ನಿನಗೆ ಅಂತ ಹೇಳ್ತಿದ್ದಾರೆ. ಈಗ ರಾಶಿಕಾ ಅವ್ರು ಹೇಳ್ತಿದ್ದಾರೆ, ಫ್ಯಾಮಿಲಿ ಬಗ್ಗೆ ಬರಬೇಡ, ನೀನು ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ ಅಂತ ಬರ್ತಿದ್ದಾರೆ. ಫ್ಯಾಮಿಲಿನೆಲ್ಲ ಮದ್ದಿಗೆ ತೆಗೆದ್ರೆ ಮಾತಲ್ಲಿ. ಅದಕ್ಕೆ ಹೇಳ್ತಿದ್ದಾಳೆ, ರಕ್ಷಿತನ ಹೇಳ್ತಿದ್ದಾಳೆ, ನಿಮಗೆ ಫ್ಯಾಮಿಲಿಯವ್ರು ಹೇಳ್ಕೊಟ್ಟಿದ್ರು ಅಂತ ಅವಳು ಅದನ್ನೇ ಹೇಳ್ತಿದ್ದಾಳೆ. ಇವಳು ರಾಶಿಕಾ ಫ್ಯಾಮಿಲಿಯವ್ರನ್ನ ಮದ್ದಿಗೆ ತರಬೇಡ, ಹೌದು ಈಗ ಏನು ಹೇಳ್ಕೊಟ್ಟಿದ್ರೆ ಏನೀಗ ಅಂತ ಇಬ್ಬರು ಜಗಳಕ್ಕೆ ಹೋಗಿದ್ದಾರೆ. ಫ್ಯಾಮಿಲಿ ಬಗ್ಗೆ ಏನು ಮಾತಾಡ್ತಿದ್ದೆ ಅಂದ್ಬಿಟ್ಟು ರಕ್ಷಿತನ ಒಂದು ಕೈಲಿ ಹಿಂಗೆ ಟಚ್ ಮಾಡ್ತಾರೆ. ಅವ್ರು ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ. ಏನು ನನ್ನನ್ನು ಟಚ್ ಮಾಡ್ತಾರೆ ಅಂದ್ಬಿಟ್ಟು ಅವರು ಹಿಂಗೆ ಹಾಕ್ಕೊಂಡು 2 ಕೈಲೂ ಹೋಗ್ಬಿಡ್ತಾರೆ. ರಾಶಿಕಾ ಫುಲ್ ದೂರ ಹೋಗ್ತಾಳೆ.
ಧನುಷ್ ಮತ್ತು ಅಶ್ವಿನಿ ಅವರಿಬ್ಬರದ್ದು ಬಿಡಿಸ್ತಿದ್ದಾರೆ. ಕಾವ್ಯ, ರಘು ಸರ್, ಗಿಲ್ಲಿ ಎಲ್ಲ ಸುಮ್ಮನೆ ನೋಡ್ಕೊಂಡು ಕೂತಿದ್ದಾರೆ. ಧ್ರುವಂತ್ ಕೂಡ. ಫ್ಯಾಮಿಲಿ ಬಗ್ಗೆ ಏನು ಈಗ ಇಬ್ರು ಹೊರಗಡೆ ಹಾಕಬೇಕು. ಇನ್ನು ಮಿಕ್ತವ್ರಿಗೆಲ್ಲ ಈಸಿ ಆಗಿಬಿಡುತ್ತೆ. ನಾನು ಫಿನಾಲಿಗೆ ಈಸಿಯಾಗಿ ಹೊಟ್ಟೋದ್ವಿ ಅಂತ ಖುಷಿ ಆಗಿಬಿಡ್ತಾರೆ. ಆ್ಯಕ್ಚುಲಿ ಮಿಡ್ ವೀಕ್ ಎವಿಕ್ಷನ್ ಕೂಡ ಇದೆ. ಇಲ್ಲಿ ಮಿಡ್ ವೀಕ್ ಎವಿಕ್ಷನಲ್ಲಿ ಮೋಸ್ಟ್ಲಿ ರಾಶಿಕಾ ಇಲ್ಲ ಧನುಷ್ನ ಎತ್ತಾಕೋ ಚಾನ್ಸಸ್ ತುಂಬ ಇದೆ. ಧನುಷ್ನ ಎತ್ತಾಕ್ಬೋದು, ಕಾವ್ಯನೇ ಎತ್ತಾಕ್ಬೋದು. ಕಾವ್ಯ ನಾಮಿನೇಟ್ ಆಗಲಿಲ್ಲ ಅಂದರೆ ಎತ್ತಕ್ಕಾಗಲ್ಲ. ಮೋಸ್ಟ್ಲಿ ಇವರಿಬ್ಬರಲ್ಲಿ ರಾಶಿಕಾ ಇಲ್ಲ ಧನುಷ್ ಇವರಿಬ್ಬರಲ್ಲಿ ಯಾರೋ ಒಬ್ರನ್ನ ಆಚೆ ಕಳ್ಸೋಂತೂ ಗ್ಯಾರಂಟಿ ಮಿಡ್ ವೀಕ್ ಎವಿಕ್ಷನಲ್ಲಿ. ನಿಮ್ಗೆ ಅನಿಸುತ್ತೆ ಇವರಿಬ್ಬರಲ್ಲಿ ಯಾರು ಹೋಗ್ಬೇಕು ಮಿಡ್ ವೀಕ್ ಎವಿಕ್ಷನಲ್ಲಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಯಾರು ತಪ್ಪು ಅಂದರೆ ನಾಮಿನೇಟ್ ಮಾಡೋ ವಿಷಯದಲ್ಲಿ ರಾಶಿಕಾದೇ ತಪ್ಪು. ಇವಳೇ ಫಸ್ಟು ಫ್ಯಾಮಿಲಿ ವಿಷಯ ನಮ್ಮ ಫ್ಯಾಮಿಲಿಯವರು ಹೇಳಿದ್ದಾರೆ, ಹೊರಗಡೆಗೂ ಗೊತ್ತು ನೀನು ಎಷ್ಟು ಮ್ಯಾನಿಪುಲೇಟ್ ಮಾಡ್ತೀಯ, ಎಷ್ಟು ಇದಾಗ್ತೀಯ ಅಂತ ಇವರೇ ಹೇಳಿದ್ದಾರೆ. ಫ್ಯಾಮಿಲಿ ಬಗ್ಗೆ ಇವರೇ ಎತ್ತಿರೋದು. ಆಮೇಲೆ ಹೇಳ್ತಿದ್ದಾಳೆ ರಕ್ಷಿತಾ, ಅಂದರೆ ನೀವು ಫ್ಯಾಮಿಲಿಯವ್ರು ಹೇಳ್ಕೊಟ್ರೆ ಅದಕ್ಕೆ ನೀನು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ, ನಮ್ಮ ಫ್ಯಾಮಿಲಿ ನಮ್ಮ ಮಧ್ಯಕ್ಕೆ ತರಬೇಡ ಅಂತೆಲ್ಲ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಫ್ಯಾಮಿಲಿ ಎತ್ತಿದೆ ಇವಳು ಫಸ್ಟು ರಾಶಿಕಾ. ಸೊ ಈಗ ರಕ್ಷಿತನ ಮೇಲೆ ಎಗ್ರಾಡ್ತಿದ್ದಾಳೆ. ಇಲ್ಲಿ ರಾಶಿಕಾದೇ ತಪ್ಪು 100%. ಪುಷ್ ಮಾಡಿದ್ದು ಕೂಡ ರಾಶಿಕಾನೇ. ಈಗ ಹೊರಗಡೆ ಹಾಕೋದಕ್ಕೆ ಈಸಿಯಾಗಿ ಎದಾಕ್ಬೋದಾಗಿತ್ತು ಬಿಗ್ ಬಾಸ್ ಅವರು. ಬಟ್ ಇವಳು ಪುಷ್ ಮಾಡಿದ್ದಾಳೆ, ಇವರು ಪುಷ್ ಮಾಡಿರೋ ಕಾರಣ ಯಾರೂ ಎತ್ತಾಕೋಕ್ಕಾಗೋದಿಲ್ಲ. ಇಬ್ಬರದ್ದು ತಪ್ಪು ಆಗಿದೆ. ಸೊ ನಿಮ್ಮ ಪ್ರಕಾರ ಯಾರು ಸರಿ ಯಾರು ತಪ್ಪು? ಈ ಮಿಡ್ ವೀಕ್ ಎಲೆಕ್ಷನ್ ಯಾರು ಮನೆಗೆ ಹೋಗ್ತಾರೆ? ನಿಮ್ಮ ಪ್ರಕಾರ ಯಾರು ಹೋಗಬೇಕು? ಏನು ಅನಿಸುತ್ತೆ ಇದ್ರ ಪ್ರಕಾರ? ಬಿಗ್ ಬಾಸ್ ಇಡೀ ಸೀಸನ್ ನೋಡಿದ್ರೆ ನಿಮ್ಮ ಪ್ರಕಾರ ಟಾಪ್ 2 ಯಾರು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.